ಚರಿತ್ರೆಯಲ್ಲಿ ಕೆಲವರಿಗೆ ಸ್ಥಾನ. ಸಾವಿರಾರು ಜನ ರಾಜ ಮಹಾರಾಜರು ಆಳಿ ಹೋಗಿದ್ದಾರೆ, ಆದ್ರೆ ಕೆಲವರಿಗೆ ಮಾತ್ರ ನಾವು ನೆನ್ಕೊಳ್ತೀವಿ, ಇವತ್ವರೆಗೂ ನೆನ್ಕೊಳ್ತೀವಿ ಅಷ್ಟೇ, ಎಲ್ಲರೂ ನೆನ್ಕೊಳ್ಳಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲಿವರೆಗೆ ಇರುತ್ತೋ, ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಎಲ್ಲಿವರೆಗೆ ಜೀವಂತವಾಗಿರುತ್ತೋ ಅಲ್ಲಿವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು ಚಿರಸ್ಥಾಯಿಯಾಗಿರುತ್ತೆ. ರಾಜರಾಗಿಯೂ ಇರುತ್ತೆ, ಸಾಹಿತ್ಯ ವಲಯದಲ್ಲಿ ಅವರ ಹೆಸರು ಕೂಡ ಚಿರಸ್ಥಾಯಿಯಾಗಿ ಇರುತ್ತೆ. ಅಂತಹ ಕೊಡುಗೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ರು. ಮೈಸೂರು ಸಂಸ್ಥಾನವನ್ನ ಸಾಕಷ್ಟು ಜನ ರಾಜರು ಆಳ್ವಿಕೆ ನಡೆಸಿದ್ದಾರೆ, ಆದ್ರೆ ಎಲ್ಲರ ಹೆಸರು ನಮ್ಗೆ ಗೊತ್ತಿಲ್ಲ. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಮಾತ್ರ ಪ್ರತಿಯೊಬ್ಬರ ಬಾಯಿನಲ್ಲಿ ಬರುತ್ತೆ. ಅದರಲ್ಲೂ ನಮ್ಮ 9 ಜಿಲ್ಲೆಗಳು, ಆಗ 9 ಜಿಲ್ಲೆಗಳಿದ್ದು, ಮೈಸೂರು ಸಂಸ್ಥಾನ ಅಂದ್ರೆ 9 ಜಿಲ್ಲೆಗಳಿದ್ದು, ಆ 9 ಜಿಲ್ಲೆಗಳು ಮೈಸೂರು ಸಂಸ್ಥಾನ ಆಗಿತ್ತು. ಬ್ರಿಟಿಷರು ಇದನ್ನ ಆಳ್ವಿಕೆ ನಡೆಸ್ತಾ ಇದ್ದಂತಹದ್ದು. ಸೊ ಆ ಅವಧಿಯಲ್ಲಿ ಅವ್ರೇನೇನೋ ಕೆಲಸ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಜೊತೆಗೆ ಕೆಲವರು ಅಮೋಘವರ್ಷ ನೃಪತುಂಗ ಇರಬಹುದು ಅಥವಾ ಕೃಷ್ಣದೇವರಾಯ ಇರಬಹುದು, ಹೀಗೆ ಕೆಲವರು ಮಾತ್ರ ನಾವು ನೆನಪಲ್ಲಿ ಇಟ್ಕೊಳ್ಳ. ಇವನ್ ಅಕ್ಬರ್ ಕೂಡ ಮುಸ್ಲಿಂ ದೊರೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಕ್ಬರ್ ಅಂತವರು ಒಳ್ಳೆಯ ಒಬ್ಬ, ಅಂದ್ರೆ ಒಂದು ದೊರೆಗೆ ಇರಬೇಕಾದ ಗುಣಗಳು, ಒಂದು ವ್ಯಕ್ತಿತ್ವಕ್ಕೆ ಮಾದರಿ, ಇವರೆಲ್ಲ ಮಾದರಿ. ಯಾಕಂದ್ರೆ ನಮ್ಮ ಪ್ರಾಚೀನ ಭಾರತೀಯ ರಾಜನೀತಿ ಶಾಸ್ತ್ರದಲ್ಲಿ ಒಬ್ಬ ದೊರೆ ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತಾರೆ. ಆ ಎಲ್ಲಾ ಗುಣಗಳನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಹೊಂದಿದ್ರು. ಪ್ರಜೆಗಳ ಹಿತ ನೋಡಿ, ನಾವು ಇವತ್ತು ಬೆಂಗಳೂರನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬಹುಶಃ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟ ಕೊಡುಗೆ ಕಾರಣ. ಯಾಕೆಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಅವ್ರು ಸ್ಥಾಪನೆ ಹೋಗಿದ್ರೆ ಜೈನ್ ಟಾಟಾ ಅವರ ಒಂದು ಬೆಂಬಲ ಪಡ್ಕೊಂಡು ಇವತ್ತು ಭಾರತ ಅಂದ್ರೆ ಬೆಂಗಳೂರನ್ನ ಒಂದು ವಿಜ್ಞಾನ ನಗರ ಅಂತ ಕರೀತಾ ಇರ್ಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ 1918ರಲ್ಲಿ ಮಿಲ್ಲರ್ ಕಮಿಟಿ ಅಂತ ಒಂದು ನೇಮಿಸಿ, ಆ ಮೂಲಕ ನಮ್ಮಂತವ್ರಿಗೆ ಬಡವ್ರ ಮಕ್ಕಳಿಗೆ ಇಂತ ಕ್ಯಾಸ್ಟ್ ಅಂತ ಇಲ್ಲ, ಎಲ್ಲಾ ಕ್ಯಾಸ್ಟ್ನವ್ರಿಗೂ ಒಂದು ಮೀಸಲಾತಿಯನ್ನ ಕಲ್ಪಿಸ್ತಕ್ಕಂತ ವ್ಯವಸ್ಥೆ, ಸರ್ಕಾರದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ರು. ಸಮಾನವಾಗಿ ಎಲ್ರಿಗೂ ಆಶ್ರಯ ಕೊಟ್ರು. ಸಾಮಾಜಿಕ ಕಾರ್ಯಗಳು ಎತ್ತಿದ ಕೈ ಅವರು, ಸಾಮಾಜಿಕ ಕಾರ್ಯಗಳಲ್ಲಿ ಎತ್ತಿದ ಕೈ. ನೋಡಿ, ದೇವದಾಸಿ ಪದ್ಧತಿ ಆಡಲಿಲ್ಲ ಹೇಳ್ತಾ ಇದ್ರು ಅವರು. ದೇವದಾಸಿ ಪದ್ಧತಿಯನ್ನ ಅಥವಾ ಈ ವೇಶ್ಯಾವಾಟಿಕೆಯನ್ನ ಅಥವಾ ಬೇರೆ ಬೇರೆ ಸಾಮಾಜಿಕವಾಗಿರ್ತಕ್ಕಂಥ ಕೆಲವೊಂದು ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬಹಳ ಕಾಳಜಿಯನ್ನ ಹೊಂದಿದಂತದ್ದವ್ರೆ. ಅವ್ರನ್ನ ಇದೇ ರೀತಿಯತ್ತ ಹೊರಡಿಸ್ಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಯಾಕಂದ್ರೆ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಮತ್ತೆ ಟೀಚರ್ ಕೂಡ. ಸೊ ಹಾಗಾಗಿ ನಾವು ಓದಿದೀನಿ ಸಾಕಷ್ಟು ಜನ ರಾಜರುಗಳ ಬಗ್ಗೆ. ಬಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಲ್ಲರಿಗಿಂತ ಭಿನ್ನವಾಗಿ, ನಮ್ಮ ಅಶೋಕ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅಕ್ಬರ್ ಆಗಿರ್ಬೋದು ಅಥವಾ ಕೃಷ್ಣದೇವರಾಯ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿ ನಿಲ್ಲುವಂತ ವ್ಯಕ್ತಿತ್ವವನ್ನ ಅಳವಡಿಸ್ಕೊಂಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆದಂತ ಕೆಲಸಗಳ ಅಪಾರ. ಇವತ್ತು ನಮ್ಮ ರಾಜಕಾರಣಿಗಳಿಗೆ ಕಲಿಬೇಕಾದ್ದು, ನಿಜವಾದ ಫಸ್ಟ್ ಕಲಿಬೇಕಾದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ, ಅಶೋಕನ ಬಗ್ಗೆ. ಸೊ ಅವರಲ್ಲಿ ನಿಜವಾದಂತ ಆದರ್ಶಗಳಿದ್ದು, ಅಂತ ಆದರ್ಶಗಳನ್ನ ಕಲಿದೇನೆ ಯೋಗ್ಯ ರಾಜಕಾರಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ವ್ಯಕ್ತಿತ್ವದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧೀಜಿಯವರೇ ಒಪ್ಕೊಂಡಿದ್ರಲ್ಲ ಇವ್ರನ್ನ. ಬ್ರಿಟಿಷ್ ಕೆಲವೊಂದು ಪತ್ರಿಕೆಗಳು ಇವನ್ನ ಹೊಗಳು ಬರೆದಿದ್ದು. ಮಾದರಿ ರಾಜ್ಯ, ಮಾಡರ್ನ್ ಸ್ಟೇಟ್ ಅಂತ ಕರೀತಾ ಇದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ. ಅಷ್ಟರ ಮಟ್ಟಿಗೆ ಡೆವಲಪ್ ಆಗ್ತಾ ಇತ್ತು ಅಂತ. ಅಂದ್ರೆ ಆಗ್ಲೇ ಒಂದು ಡೆವಲಪ್ಮೆಂಟ್ ಗೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂತ. ಅಂತ ವ್ಯಕ್ತಿತ್ವ, ನಾಯಕತ್ವ, ಅಂದ್ರೆ ಆ ರೀತಿಯ ಹೊಣೆಗಾರಿಕೆ, ಈಗ ಅದು ಇವರ ಕಾಲದಲ್ಲಿ ಅದಕ್ಕೊಂದು ಪೂರ್ಣ ಸ್ವರೂಪವನ್ನ ಕೊಡ್ತಾರೆ. ಅಂದ್ರೆ ಪ್ರಜೆಗಳ ಅಭಿಪ್ರಾಯಗಳಿಗೂ ಮಾನ್ಯತೆ ಕೊಟ್ಟು ಅದ್ರ ಪ್ರಕಾರ ಆಡಳಿತ ನಡೆಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಅನುಷ್ಠಾನಕ್ಕೆ ತರ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾರೆ. ಸಾಹಿತ್ಯ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂತ ಒಂದು ಕೊಡುಗೆ, ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅದು ದೊಡ್ಡ ಪ್ರಮಾಣ. ಅದಕ್ಕೆ ಮೂಲ ಕಾರಣ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಲಕ್ಷಾಂತರ ಮಕ್ಕಳು ಇವತ್ತೇನಾದ್ರೂ ಹೆಮ್ಮೆಯಿಂದ ಶಿಕ್ಷಣ ಪಡೆದು ಇವತ್ತು ದೊಡ್ಡ ದೊಡ್ಡ ಜಾಬ್ ಹೋಗ್ತಾ ಇದ್ದಾರೆ, IT BT ಕೆಲಸ ಮಾಡ್ತಾವ್ರೆ ಅಂತ ಅಂದ್ರೆ ಅದಕ್ಕೆ ಯಾರು ಕಾರಣ ಅಲ್ಲ, ಇವತ್ತಿನ ಸರ್ಕಾರ ಖಂಡಿತ ಕಾರಣ ಅಲ್ಲ. ಅವ್ರು ಹಾಕೊಟ್ಟಂತ ಒಂದು ಫೌಂಡೇಶನ್, ಅವ್ರಿಗಿದ್ದಂತ ದೂರದೃಷ್ಟಿ, ಅವ್ರಿಗಿದ್ದಂತ ಅಭಿವೃದ್ಧಿ, ಅಂದ್ರೆ ಎಲ್ಲಾ ಜನ ವರ್ಗಗಳ ಬಗ್ಗೆ ಅಥವಾ ಹಿಂದುಳಿದ ವರ್ಗಗಳ ಬಗ್ಗೆ ಇದ್ದಂತ ಒಂದು ಕಳಕಳಿ, ಈ ಕಾರಣದಿಂದ ನಾವೆಲ್ಲ ಒಳ್ಳೆಯ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ನೀವು ಆಂಧ್ರ, ಈ ಮಹಾರಾಷ್ಟ್ರದ ಕೆಲವು ಭಾಗ, ಈ ನಾಗ್ಪುರ ಸೈಡ್, ಉತ್ತರ ಭಾರತದ ಕೆಲವು ಹಳ್ಳಿಗಳು, ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೇನು ಎಂತ ಬಡತನ, ನಿರುದ್ಯೋಗ, ಸರಿಯಾಗಿ ರಸ್ತೆ ಮೂಲ ಸೌಕರ್ಯಗಳೇ ಇಲ್ದಿರ್ತಕ್ಕಂತ ಸ್ಥಳ. ಅಂತದ್ದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಆಗ ಏನು ಕೃಷ್ಣರಾಜ ಸಾಗರದಂತ ದೊಡ್ಡ ಒಂದು ಅಣೆಕಟ್ಟೆಯನ್ನ ಕಟ್ಲಿಕ್ಕೆ ಅವ್ರಿಗೆ ಸ್ವಂತ ಒಡವೆ ಆಭರಣಗಳನ್ನ ತಗೊಂಡೋಗಿ ಇಲ್ಲ ಮುಂಬೈನಲ್ಲಿ ಇಟ್ಟು ಆ ದುಡ್ಡನ್ನ ತಂದ್ಕೊಟ್ಟು ಆಭರಣ ಕಟ್ಟು ಇವತ್ತು ನಮ್ಮ ರಾಜಕಾರಣಿಗಳು ಮಾಡ್ಲಿಕ್ಕೆ ಸಾಧ್ಯನಾ? 100 ಕೋಟಿ 1000 ಕೋಟಿ ಸಂಪಾದನೆ ಮಾಡಿ ಇಟ್ಕೊಂಡಿದ್ದಾರೆ. ಆ ರೀತಿ ಕೊಟ್ಟು ಮಾಡ್ಲಿಕ್ಕೆ, ಪ್ರಜೆಗಳ ಕಲ್ಯಾಣಕ್ಕಾಗಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಕಲ್ಪನೆ ಮಾಡ್ಕೊಳ್ಳಿ, ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಆದರ್ಶಯುತವಾದಂತ ವ್ಯಕ್ತಿತ್ವ ಅವರು. ಸೊ ಅಂತವ್ರನ್ನ ನಾವು ಇವತ್ತು ನೆನ್ಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದು ಗ್ರೇಟ್. ನಿಜವಾಗ್ಲೂ ನಾವು ಕೈ ಮುಗಿದವ್ರಿಗೆ